ಟೈಮ್ ಎಷ್ಟಯ್ಯ ಅಂತ ಕೇಳಿದ್ರು. 4:15 ಗುರುಗಳೇ ಅಂದ. GTR ಹೋಟ್ಲು ಈಗ ತೆಗೆದಿರುತ್ತೇನೆಯಾ? GTR ಹೋಟೆಲ್ ಮಾಲೀಕರ ಹತ್ರ ಬಂದ್ಬಿಟ್ಟು, ದಿನ ಇವತ್ತು ಎಷ್ಟು ಮಸಾಲೆ ದೋಸೆ ಹೋಯ್ತೀರಿ ನೀವು? ದಿನ ಸಾಯಂಕಾಲ ಎಷ್ಟು ಮಸಾಲೆ ದೋಸೆ ವ್ಯಾಪಾರ ಆಗುತ್ತೆ ಅಂತ ಕೇಳೋದು. ಅನ್ನೋದನ್ನ ಏನನ್ನೂ ನೋಡಿದೆ, ಯಾವ ಜಾತಿ ಅನ್ನೋದು ನೋಡಿದೆ, ಪ್ರತಿಯೊಂದು ಜೀವರಾಶಿಗೂ ಗೌರವ ಕೊಟ್ಟು ಅವ್ರಿಗೆ ಹೊಟ್ಟೆ ಸಂತೃಪ್ತಿ ಮಾಡೋರು. ಗುರುಗಳೇ, ನಾವು ಮನೆ ಕಟ್ಟಿದ್ದೀವಿ, ನೀವು ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ ಅವ್ರನ್ನ ಅನೇಕ ಸಾರಿ ಬೇಡ್ಕೊಂಡಿದ್ರು. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೀಶ. ಗುರುನಾಥರು ಒಂದ್ಸತಿ ಮೈಸೂರಿನಲ್ಲಿ ವಿದ್ಯಾರಣ್ಯಪುರಂನಲ್ಲಿ ಒಬ್ಬರ ಮನೆಗೆ ಬಂದಿದ್ರು. ಗುರುನಾಥರು ಸಾಯಂಕಾಲ ಹಿಂಗೆ ಎಲ್ಲ ಗುರುಬಂಧುಗಳು ಅವ್ರ ಮನೆಯಲ್ಲಿ ಸೇರಿದ್ವಿ. ಮಧ್ಯಾಹ್ನ ಊಟದ್ದು ಆಗಿತ್ತು, ಎಲ್ಲ ವಿರಾಮ ಮಾತಾಡ್ತಾ ಕೂತಿದ್ವಿ. ಸಾಯಂಕಾಲ 4:15 ಸಮಯ. ಗುರುನಾಥರು ಟೈಮ್ ಎಷ್ಟಯ್ಯ ಅಂತ ಕೇಳಿದ್ರು. 4:15 ಗುರುಗಳೇ ಅಂದ. GTR ಹೋಟ್ಲು ಈಗ ತೆಗೆದಿರುತ್ತೇನೆಯಾ ಅಂತ. ಇಷ್ಟೊತ್ತಿಗೆ ಓಪನ್ ಆಗುತ್ತೆ ಗುರುಗಳೇ, 4:15 ಓಪನ್ ಆಗೋದು ಅಂತ. ಅಲ್ಲಿ ಲೋಕಲ್ ಐಟ್ ಅವರು, ವಿದ್ಯಾರಣ್ಯಪುರಂನವರು. ಪಕ್ಕದಲ್ಲಿ ಚಾಮುಂಡಿಪುರಮಲ್ಲಿ GTR ಹೋಟ್ಲ್ ಇರೋದು. ಇಷ್ಟೊತ್ತಿಗೆ ತೆಗ್ದಿರುತ್ತೆ ಗುರುಗಳೇ ಅಂತ. ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಕಾರಲ್ಲಿ ಬಂದರು. ಹೊರಗಡೆ ಇಳಿದ್ರು, ಕಾರಿಂದ ಇಳಿದ್ಬಿಟ್ಟು GTR ಹೋಟೆಲ್ ಮಾಲೀಕರ ಹತ್ರ ಬಂದ್ಬಿಟ್ಟು, ದಿನ ಇವತ್ತು ಎಷ್ಟು ಮಸಾಲೆ ದೋಸೆ ಹೋಯ್ತೀರಿ ನೀವು? ದಿನ ಸಾಯಂಕಾಲ ಎಷ್ಟು ಮಸಾಲೆ ದೋಸೆ ವ್ಯಾಪಾರ ಆಗುತ್ತೆ ಅಂತ ಕೇಳೋದು. ಅವರು ಒಂದು 200-300 ದೋಸೆ ಆಗ್ಬೋದು ಅಂತ. ಅವ್ರಿಗೆ ಇವ್ರು ಯಾರು ಅನ್ನೋದು ಗೊತ್ತಿಲ್ಲ. ಒಂದು 200-300 ಮಸಾಲೆ ಆಗ್ಬೋದು ಅಂತ. ಹೌದೇ, ಹಾಗಾದರೆ ಅಷ್ಟು ಮಸಾಲೆ ದೋಸೆದು ಟೋಕನ್ ಕೊಡಿ ಇಲ್ಲಿ, ಅದಕ್ಕೆ ಎಷ್ಟಾಗತ್ತೆ ಅಮೌಂಟ್ ಕೊಟ್ಬಿಟ್ಟು ಒಂದು ಚೇರ್ ಕೊಡಿ ಅಂದರು. ಹಾಕೊಂಡು ಆಚೆ ಕಡೆ ಕೂತ್ಕೊಂಡ್ರು. ಬೀದಿನಲ್ಲಿ ಬಂದವ್ರಿಗೆಲ್ಲ ತಗೊಳ್ಳಿ ಮಸಾಲೆ ದೋಸೆ ತಿನ್ನಿ ಅಂತ ಒಬ್ಬೊಬ್ರಿಗೂ ಟೋಕನ್ ಕೊಟ್ಟಿದ್ದಾರೆ. ದುಡ್ಡು ಗಿಡ್ಡು ಏನೂ ಇಸ್ಕೊಂಡಿಲ್ಲ, ಅದಕ್ಕೆ ಟೋಕನ್ ಕೊಟ್ಟರು. ಬಂದವರಿಗೆಲ್ಲ ಮಸಾಲೆ ದೋಸೆ ತಿನ್ನಿಸಿದ್ರು. ಗುರು ಅನ್ನೋರು ಜಾತಿ ಭೇದ ಏನೂ ನೋಡ್ತಿರ್ಲಿಲ್ಲ. ನಮ್ಮ ಗುರುಗಳು ಯಾರು ಬರಲಿ ಎಲ್ಲರನ್ನೂ ಒಂದೇ ತೂಕದಲ್ಲಿ ನೋಡ್ತಿದ್ರೆ ವಿನಃ ಇವನು ಕಡಿಮೆ, ಇವನು ಜಾಸ್ತಿ, ಇವನು ಸಾಹುಕಾರ, ಇವನು ಬಡವ ಅನ್ನೋದನ್ನ ಏನನ್ನೂ ನೋಡಿದೆ, ಯಾವ ಜಾತಿ ಅನ್ನೋದು ನೋಡಿದೆ, ಪ್ರತಿಯೊಂದು ಜೀವರಾಶಿಗೂ ಗೌರವ ಕೊಟ್ಟು ಅವ್ರಿಗೆ ಹೊಟ್ಟೆ ಸಂತೃಪ್ತಿ ಮಾಡೋರು. ಕಷ್ಟ ಸುಖನ ಕೇಳೋರು, ಅದಕ್ಕೆ ತಕ್ಕಂಗೆ ಅವ್ರ ಕರ್ಮಾನುಸಾರ ಅವ್ರಿಗೆ ಅದಕ್ಕೆ ಪರಿಹಾರ ಹೇಳೋರು. ಇನ್ನು ಕೆಲವರು ತಿದ್ದವರು, ಬುದ್ಧಿವಾದ ಹೇಳೋರು. ಈ ಥರ ನಮ್ಮ ಗುರುನಾಥರದ್ದು ಇನ್ನೊಂದು ಒಳ್ಳೆ ಮನಸ್ಸು ಏನು ಅಂದರೆ, ಒಂದ್ಸತಿ ಹೀಗೆ ಸಕಲೇಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಹೆಂಗಸು ಹೂವಿನ ವ್ಯಾಪಾರ ಮಾಡ್ತಿದ್ದಾಗ ಗುರುನಾಥರು ಹೀಗೆ ಹೋಗಿ ಕೇಳಿದ್ರು, ಹೂ ಬೇಕು ನಮ್ಮ ಕೊಡಮ್ಮ ಅಂತಂದ್ರು. ಒಂದು 200-300 ರೂಪಾಯಿ ಹೂವಿನ ವ್ಯಾಪಾರ ಆಯಿತು. ಹೂವಿನ ವ್ಯಾಪಾರ ಆದಮೇಲೆ ಏನಾಯಿತು, ಎಲ್ಲ ಆದಮೇಲೆ ಇನ್ನೊಂದು 20 ರೂಪಾಯಿ ಹೂ ಕೊಡಮ್ಮ ಅಂದರು. ಫಸ್ಟ್ ಒಂದು 200-300 ರೂಪಾಯಿ ಹೂ ಕೊಟ್ಟಾದ್ಮೇಲೆ ದುಡ್ಡು ಕೊಟ್ಟರು. ಇನ್ನೊಂದು 20 ರೂಪಾಯಿ ಹೂ ಕೊಡಮ್ಮ ತಗೊಂಡ್ರಲ್ಲ ಗುರುಗಳೇ, ಸಾರ್ಲಿಲ್ವಾ ಅಂತಂದಾಗ ಕೊಡಮ್ಮ ಇಲ್ಲಿ ಕೊಟ್ಟರು. ಅಮ್ಮ ಹೂ ಕಟ್ ಮಾಡಿಕೊಟ್ರು. ಕೊಟ್ಟ ತಕ್ಷಣ ತಗೊಳಮ್ಮ, ನೀ ಮುಡ್ಕೊಳಮ್ಮ ಅಂತಂದರು. ಆ ಅಮ್ಮಂಗೆ ಎಷ್ಟು ಖುಷಿಯಾಗೋಯ್ತು ಅಂದರೆ, ನಮ್ಮ ಹತ್ರ ಎಲ್ಲರೂ ಬರೀ ಹೂ ತಗೋತಾರೆ, ನನಗೆ ನೀನು ಹೂ ಮುಡ್ಕೊ ಅಂತ ಹೇಳಿ ಕೊಡಿಸಿದಂಥ ಏಕೈಕ ವ್ಯಕ್ತಿ ನೀವು ಗುರುಗಳೇ ಅಂತ ಹೇಳಿ ನಮಸ್ಕಾರ ಮಾಡೋದು. ಅಲ್ಲಿಗೆ ಏನರ್ಥ ಅಂದರೆ, ನಮ್ಮ ಗುರುನಾಥರು ಪ್ರತಿಯೊಂದು ಜೀವರಾಶಿನೂ ಗೌರವಿಸೋರು, ಆರಾಧಿಸೋರು, ಪ್ರತಿಯೊಂದು ಮನುಷ್ಯನಲ್ಲೂ ದೇವ್ರನ್ನ ಕಾಣೋರು. ಆ ರೀತಿ ಮಾಡ್ತಿದ್ದಂಥ ನಮ್ಮ ಗುರುನಾಥರು ಕಲಿಯುವಂಥದ್ದು ಬೇಕಾದಷ್ಟಿದೆ ನಮ್ಮ ಗುರುಗಳ ಹತ್ರ. ಅದರಿಂದ ಇದರಲ್ಲೆಲ್ಲ ನಾವು ಕಣ್ಣಾರ ನೋಡಿದಂಥ ಸಂಗತಿಗಳು. ಶ್ರೀ ಗುರುದೇವ ದತ್ತ. ಗೃಹಲಕ್ಷ್ಮಿ ಅವರು ಚಿಕ್ಕಮಗಳೂರಿನಲ್ಲಿ ಮನೆ ಕಟ್ಟಿದ್ರು. ಗುರುಗಳ ಹತ್ರ ಬಂದು, ಗುರುಗಳೇ, ನಾವು ಮನೆ ಕಟ್ಟಿದ್ದೀವಿ, ನೀವು ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ ಅವ್ರನ್ನ ಅನೇಕ ಸಾರಿ ಬೇಡ್ಕೊಂಡಿದ್ರು. ಹೂ ಕಣಮ್ಮ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರು. ಆ ಗೃಹಿಣಿ ಮನೆ ಒಳಗೆ ಒಂದು ಉಪ್ಪಿಟ್ಟು ಮಾಡ್ತಾಯಿದ್ಲು. ಕಾರ್ಯಗೌರವದಿಂದ ಆ ಉಪ್ಪಿಟ್ಟು ಸೀದು ಹೋಗ್ಬಿಡ್ತು, ನೋಡ್ದಲೇ ತಳ ಪೂರ್ತಿ ಹತ್ತು ಹೋಗ್ಬಿಡ್ತು. ಆಮೇಲೆ ಮೇಲ್ಗಡೆದೆಲ್ಲ ತೆಕ್ಕೊಂಡು ತಳದ ಉಪ್ಪಿಟ್ಟನ್ನೆಲ್ಲ ಸೀದದ್ದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ರು. ಮಧ್ಯಾಹ್ನ ಒಂದು ಹಸು ಬಂತು. ಆ ಹಸಿಗೆ ಆ ಉಪ್ಪಿಟ್ಟನ್ನೆಲ್ಲ ಇಟ್ಟರು. ಅದೆಲ್ಲ ತಿಂದುಬಿಟ್ಟು ಹೋಗ್ಬಿಡ್ತು. ಅದಾದ 2 ದಿವಸಕ್ಕೆ
ಗೃಹಿಣಿ ಮತ್ತೆ ಗುರುಗಳ ಮನೆಗೆ ಬಂದರು. ಗುರುಗಳೇ ಬರ್ತೀವಿ ಅಂದ್ರಿ, ಬರಲೇ ಇಲ್ಲ. ಬಂದಿದ್ನಲ್ಲಮ್ಮ, ನೀನು ಸೀದ ಉಪ್ಪಿಟ್ಟು ಕೊಟ್ಟೆ, ನಾ ಎಲ್ಲ ತಿಂದು ಬಂದಲ್ಲ ಅಂತ ಹೇಳಿದರು. ಆಗ ಆ ಗೃಹಿಣಿಗೆ ಹಸುವಿನ ರೂಪಿನಲ್ಲಿ ಬಂದವರು ಅವಧೂತರು ಅಂತಕ್ಕಂಥದ್ದು ಗೊತ್ತಾಗಿ ತುಂಬ ನಾಚಿಕೆ ಆಗ್ಬಿಡ್ತು. ಶ್ರೀ ಗುರುಭ್ಯೋ ನಮಃ. ಒಂದ್ಸತಿ ಹಿಂಗೆ ವೆಂಕಟಾಚಲ ಗುರು ಮಹಾರಾಜರು ಸಕಲೇಪಟ್ಟಣದಲ್ಲಿ ಅರಳಿಕಟ್ಟೆ ಹತ್ರ ಹಿಂಗೆ ಕೂತಿರ್ತಾರೆ. ಒಬ್ರು ಮುತ್ತೈದೆ ಬರ್ತಾರೆ, ಗುರುಗಳೇ ನಾನು ಶ್ರೀಪಾದ ಶ್ರೀವಲ್ಲಭ ಚರಿತ್ರೆನ ಒಂದು ವಾರ ಸಪ್ತಾಹ ಮಾಡಿದೆ, ಅದಕ್ಕೆ ತಮ್ಮ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಂದ್ಬಿಟ್ಟು ಅಂತಾರೆ. ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ, ಆಶೀರ್ವಾದ ತಗೋತಾರೆ. ನಮ್ಮ ಗುರುನಾಥರದ್ದು ಗೊತ್ತಲ್ಲ, ನಮ್ಮ ಗುರುನಾಥರ ದರ್ಬಾರು ಸಮಾರಾಧನೆ ಎಲ್ಲ ಅರಳಿಕಟ್ಟೆ ಹತ್ರನೇ ನಡೀತಿದ್ದು. ಅಲ್ಲೇ ಕಾಫಿ ತಿಂಡಿ ಎಲ್ಲ ಆಗತ್ತೆ, ಖುಷಿ ಪಡ್ತಾರೆ. ಅಷ್ಟೊತ್ತಿಗೆ ಯಾರೋ ಗುರು ಬಂಧುಗಳು ಕಾರಲ್ಲಿ ಬರ್ತಾರೆ. ಬಂದವ್ರೆ, ಗುರುಗಳೇ ಎಲ್ಲ ಹೋಗ್ಬೇಕು ಬಾ ಅಂತಂದ್ಬಿಟ್ಟು ಅಂತಾರೆ. ಗುರುಗಳು ಇನ್ನೇನು ಕಾರ್ ಹತ್ತು ಕೂತ್ಕೋಬೇಕು, ಅಷ್ಟೊತ್ತಿಗೆ ಆ ಹೆಂಗ್ಸ್ ಬಂದ್ಬಿಟ್ಟು, ಗುರುಗಳೇ ನಾನು ಶ್ರೀಪಾದ ಶ್ರೀವಲ್ಲಭ ಚರಿತ್ರೆಯಲ್ಲಿ ನಾನು ಶ್ರೀಪಾದ ಶ್ರೀವಲ್ಲಭರು ಒಂದೇ ಕ್ಷಣದಲ್ಲಿ 8 ಕಡೆ ಕಾಣಿಸ್ತಿದ್ರು ಅಂತ ಬರ್ದಿದೆ, ಅದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಅವಾಗ ಗುರುನಾಥರು ಮನೆದು ಫೋನ್ ನಂಬರ್ ಕೊಟ್ಬಿಟ್ಟು, ಈ ನಂಬರಿಗೆ ಫೋನ್ ಮಾಡಮ್ಮ, ಗುರುಗಳಿದಾರ ಕೇಳು ಅಂತ ಅಂತಾರೆ. ಅಷ್ಟೊತ್ತು ಕರೆಕ್ಟಾಗಿ ಮನೆಗೆ ಫೋನ್ ಮಾಡ್ತಾರೆ ಆಕೆ ಮೊಬೈಲಲ್ಲಿ ಎದುರುಗಡೆ. ಗುರುನಾಥರು ಕಾರಲ್ಲಿ ಕೂತಿರ್ತಾರೆ, ಮನೆಗೆ ಫೋನ್ ಮಾಡಿದ್ರೆ ಗುರುಗಳಿದಾರ ಅಂತ ಕೇಳ್ತಾರೆ. ಹ್ಞೂ ಇಲ್ಲೇ ಕೂತಿಯಾರ ಒಳಗಡೆ ನೆನೆ ಚೇರ್ ಮೇಲೆ ಅಂತ ಮನೆಯವ್ರು ಅಂತಾರೆ. ಆವಾಗ ಆ ಅಮ್ಮಂಗೆ ಪರಮಾಶ್ಚರ್ಯ ಆಗ್ಬಿಡುತ್ತೆ, ಓ ಇದೆಲ್ಲ ಸತ್ಯನೇ ಅಂಥೇಳಿ ಆ ಅಮ್ಮ ಖುಷಿಪಟ್ಟು ನಮಸ್ಕಾರ ಮಾಡ್ತಾರೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.